ನೀವೆಲ್ಲ ನಾಗರ ಪಂಚಮಿಗೆ ಈ ಅರಿಶಿನ ಎಲೆ ಕಡುಬು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಟೇಸ್ಟಿಯಾಗಿರುತ್ತೆ. ಇದಂತೂ ಪರಿಮಳನೂ ಅಷ್ಟೇ ಸೂಪರ್ವಾಗಿರುತ್ತೆ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭನೇ, ಆದರೆ ನಾಗರ ಪಂಚಮಿಗೆ ಇದನ್ನು ವಿಶೇಷವಾಗಿ ಮಾಡ್ತಾರೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು 4 ಗಂಟೆ ಬೆಳ್ತಿಗೆ ಅಕ್ಕಿನ ನೆನೆ ಹಾಕಬೇಕು. ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ, ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಜಾಸ್ತಿ ತೆಳು ಮಾಡ್ಕೊಬಾರ್ದು, ದಪ್ಪ ದಪ್ಪಗೇನೆ ಇರಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಬಿಡಬೇಕು. ಇವಾಗ ಒಂದು ದಪ್ಪ ತಳದ ಪಾತ್ರೆನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು 1-2 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ಸಿಹಿಗೆ ಅನುಗುಣವಾಗಿ ನೀವು ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು. ಬೆಲ್ಲನ ಅಥವಾ ಬೆಲ್ಲದ ಪಾಕನೂ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿ ತುರಿನೂ ಬೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅರಿಶಿನ ಎಲೆನೇ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಇವಾಗ ಅರಿಶಿನ ಎಲೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಒರೆಸಿ, ನೀರೆಲ್ಲ ಚೆನ್ನಾಗಿ ಒರೆಸ್ಕೊಬೇಕು. ಒರೆಸ್ಬಿಟ್ಟು ನಾವು ಆವಾಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನ, ಅದನ್ನು ನೀಟಾಗಿ ಎಲ್ಲ ಕಡೆ ಸವರ್ಬಿಟ್ಟು ಮಿಡ್ಲಿಗೆ ನಾವು ಆವಾಗಲೇ ಕಾಯಿ ತುರಿ ಹಾಗೆ ಬೆಲ್ಲದ ಪಾಕನ ಮಿಕ್ಸ್ ಮಾಡಿದ್ದೀವಲ್ಲ, ಅದನ್ನು ಸೇರಿಸ್ಬಿಟ್ಟು ಮಚ್ಚಿಬಿಟ್ಟು ನಾವು ಸ್ಟೀಮ್ ಮಾಡಿದರೆ ಆಯಿತು. ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಅರಿಶಿನ ಎಲೆ ಕಡುಬು ರೆಡಿ ಆಗುತ್ತೆ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ಸಾಮಾನ್ಯವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿದ್ರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮಾಡಿದರೆ ನೀವು ಎಷ್ಟು ಖುಷಿಯಿಂದ ಮಾಡಿದ್ರಿ, ಎಷ್ಟು ರುಚಿಯಾಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.